ಶಿರೇವಾಡ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಶ್ರೀಯುತ ವಿಪಕ್ಷಕ್ಕೂ ಎಳ್ಳನವಾಸ್ ಅವರು ಆಯ್ಕೆಯಾಗಿದ್ದಾರೆ. ನಾನು ಕ್ವಶನ್ ಕೇಳ್ತಾ ನಾವು ನೂತನವಾಗಿ ಶರಿವಾಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಉಳಿದಂಥ ನಮ್ಮ ಅವಧಿಯನ್ನು ಚೆನ್ನಾಗಿ ನಮ್ಮ ಗ್ರಾಮದ ಮೂಲಭೂತ ಸೌಕರ್ಯಗಳು ಹಾಗೂ ಇನ್ನಿತರೆ ಕಾರ್ಯಗಳಲ್ಲಿ ಅತಿ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕಾಗಿ ನಾವು ನಮ್ಮ ಅವಿರತ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ನಿಮ್ಮಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮವನ್ನು ಯಾವ ರೀತಿ ಜಾರಿಗೊಳಿಸ್ತೀವಿ? ಅಭಿವೃದ್ಧಿ ಕಾರ್ಯಕ್ರಮಗಳಂತಂದ್ರೆ ನಮ್ಮ ಪಂಚವಾರ್ಷಿಕ ಯೋಜನೆ ಹೆಂಗೆ ಮಾಡ್ತೀವಿ ಹಂಗೆ ನಾವು ಪ್ರತಿ ವರ್ಷವೂ ಒಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ಮಾಡಿ ಆ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ಆದ್ಯತೆ ಮೇರೆಗೆ ಯಾವ ಮುಖ್ಯವಾದ ಕೆಲಸಗಳಿವೆ ಅವನ್ನ ಮೊದಲನೇ ಆದ್ಯತೆಗೆ ತೊಗೊಂಡು ಆ ಕೆಲಸಗಳನ್ನು ಕಂಪ್ಲೀಟ್ ಮಾಡೋ ನಿಟ್ಟಿನಲ್ಲಿ ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಎಲ್ಲರನ್ನ ಭೇಟಿಯಾಗಿ ಅವರ ಸಹಕಾರ ಸಲಹೆಗಳನ್ನು ತಗೊಂಡು ಉಳಿದು ನಮ್ಮ ಗ್ರಾಮದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಪಣ ತೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ನರೇಗಾದಲ್ಲಿ ಕಾಮಗಾರಿ ನರೇಗಾದಲ್ಲಿ ಈಗಾಗಲೇ ಭಾಳಷ್ಟು ಕಾಮಗಾರಿಗಳಾಗಿದ್ದಾವೆ ನಮ್ಮ ಇದರಲ್ಲಿ. ಇನ್ನು ಮುಂದಿನ ಬೇಸಿಗೆ ಇದ್ರಾಗ ಮತ್ತು ಇನ್ನೂ ಅಷ್ಟು ಹೆಚ್ಚಿನ ಕಾಮಗಾರಿಗಳನ್ನು ಮಾಡಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ಮಟ್ಟದಲ್ಲಿ ನಾವು ಕೆಲಸವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಶಾಸಕರ ಅನುದಾನ ಏನಾದರೂ ಶಾಸಕರ ಅನುದಾನ ಈಗ ಸಮುದಾಯ ಭವನಗಳಿಗೆ ಕೆಲವೊಂದಿಷ್ಟು ರಸ್ತೆಗಳಿಗಾಗಿ ಬಂದಿದ್ದಾವೆ. ಮುಂಚಿತವಾಗಿನ ಮತ್ತು ಅವರು ಈ ಶಾಸಕರ ಆಗೋಕ್ಕಿಂತ ಮುಂಚೆನೂ ನಮಗೆ ಎಲ್ಲ ಸಹಕಾರವನ್ನು ಕೊಟ್ಟು ನಮ್ಮ ಊರಿಗೆ ಹೆಚ್ಚಿನ ಆದ್ಯತೆ ಮಾಡಿ ನಮಗೆ ಎಲ್ಲ ಅನುದಾನಗಳನ್ನು ಒದಗಿಸ್ತಾ ಇದ್ದಾರೆ. ಇನ್ನೂ ಪ್ರಯತ್ನ ಮಾಡಿ ಇನ್ನೂ ಹೆಚ್ಚಿನ ಅನುದಾನಗಳನ್ನು ತರುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಈಗ ಆಸ್ತಿ ತೆರಿಗೆ ಸುಧಾರಣೆ ಪದ್ಧತಿಯಲ್ಲಿ ಆಸ್ತಿ ತೆರಿಗೆ ಸುಧಾರಣಾ ಪದ್ಧತಿಯನ್ನು ನಾವು ಈಗಾಗಲೇ ಜಾರಿಗೊಳಿಸಿದ್ದೀವಿ. ಪರಿಷ್ಕರಣೆ ಮಾಡಿ ಅದೇ ರೀತಿಯನ್ನು ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದೀವಿ. ಈ ಜನನೂ ಕೂಡ ಸರಿಯಾಗಿ ತುಂಬ್ತಾರೆ, ಜನನೂ ಕೂಡ ಸ್ಪಂದಿಸ್ತಾ ಇದ್ದಾರೆ. ಇದೇ ರೀತಿ ನಮಗೆ ಶರಿವಾಡ ಗ್ರಾಮಸ್ಥರು ಹೆಚ್ಚಿನ ಬೆಂಬಲವನ್ನು ಕೊಟ್ಟು ನಮಗೆ ಸಹಕರಿಸಿದ್ರಿಂದ ನಮಗೆ ಕೆಲಸ ಮಾಡಲಿಕ್ಕೆ ಅತೀವ ಸಂತೋಷ ಆಗ್ತದೆ. ಆಮೇಲೆ ಸಂಪನ್ಮೂಲನೂ ಕೂಡ ಹೆಚ್ಚಿಗೆ ಗ್ರಾಮ ಪಂಚಾಯತಿ ಸಂಪನ್ಮೂಲವನ್ನು ಈಗಾಗಲೇ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ನಮ್ಮ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಪಂಚಾಯಿತಿಯ ಸಂಪನ್ಮೂಲ ಕ್ಷೀಣೀಕೃತವಾಗಿತ್ತು. ಯಾವುದೇ ತೆರಿಗೆ ಬಾಕಿ ತೆರಿಗೆ ಭಾಳ ಇದ್ದಿದ್ದರಿಂದ ಎಷ್ಟೋ ಕರೆಂಟ್ ಬಿಲ್ ಇರ್ಬೋದು, ಉಳಿದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಭಾಳ ತೊಡಕು ಇತ್ತು. ನಾವು ಬಂದ ತಕ್ಷಣ ಸಾರ್ವಜನಿಕರಿಗೆ ಮನವರಿಕೆ ಮಾಡಿ ಎಲ್ಲ ತೆರಿಗೆಗಳನ್ನು ಕಡ್ಡಾಯವಾಗಿ ವಸೂಲಿ ಮಾಡ್ತಾ ಇದ್ದೀವಿ. ಆಮೇಲೆ ನಿಮಗೆ ಎಲ್ಲ ಸದಸ್ಯರು ಯಾವ ರೀತಿ ಸಹಕಾರ? ಎಲ್ಲ ಸದಸ್ಯರು ಚೆನ್ನಾಗಿ ಸಹಕಾರ ಮಾಡ್ತಾರೆ. ಯಾರು ಇದು ಇಲ್ದಂಗೆ ಪಕ್ಷ ಭೇದ ಮರೆತು ಎಲ್ಲರೂ ಒಂದಾಗಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ನೀವು ರೈತರಿಗಾಗಿ ಯಾವುದಾದ್ರೂ ಒಂದು ಹೊಸ ಯೋಜನೆಯನ್ನು ಮಾಡಬೇಕು? ರೈತರಿಗಾಗಿ ಹೊಸ ಯೋಜನೆ ಅಂದರೆ ನಮ್ಮ ಹೊಲ ನಮ್ಮ ರಸ್ತೆ ಅನ್ನುವಂಥ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡು ಈಗ ಮುಂದಿನ ಬರುವ ದಿನಗಳಲ್ಲಿ ಹೊಲಕ್ಕೆ ಹೋಗುವಂಥ ರಸ್ತೆಗಳನ್ನು ಸುಧಾರಣೆ ಮಾಡಬೇಕಂತ ನಮ್ಮ ಉದ್ದೇಶ. ಆಮೇಲೆ ಈಗ ಸ್ಮಶಾನ ಸುಧಾರಣೆಗೆ ಸರ್ಕಾರ ಒಂದು ಯೋಜನೆಯನ್ನು ಇಟ್ಟಿದೆ ಸರ್, ಆ ನಿಟ್ಟಿನಲ್ಲಿ ನೀವು ಏನಾದರೂ ಕೆಲಸ ಮಾಡಿ? ಈಗಾಗಲೇ ನಾವು ಒಂದು ಸ್ಮಶಾನದ ಅಭಿವೃದ್ಧಿಗೆ ಕಾರ್ಯರೂಪ ಹಮ್ಮಿಕೊಂಡೇ ಬಿಟ್ಟಿದ್ದೀವಿ. ಈಗ ಸಸಿ ನೆಡುವುದರ ಮೂಲಕ ಕಂಪೌಂಡ್ ನಿರ್ಮಾಣ ಆಗಿದೆ, ಅರ್ಧ ಕಂಪೌಂಡ್ ನಿರ್ಮಾಣ ಆಗಿದೆ. ಮುಂದೆ ಬರುವ ದಿನಗಳಲ್ಲಿ ಅದನ್ನ ಪೂರ್ತಿ ಸ್ವಚ್ಛ ಮಾಡಿ ಕಂಪೌಂಡ್ ನಿರ್ಮಾಣ ಮಾಡಿ ಸಸಿಗಳನ್ನು ನೆಟ್ಟು ಅಲ್ಲಿ ಒಂದು ಪಾರ್ಕ್ ಥರ ನಾವು ಸ್ಮಶಾನವನ್ನು ಅಭಿವೃದ್ಧಿಪಡಿಸಬೇಕು ಅಂತ ನಮ್ಮ ಆಮೇಲೆ ಘನತ್ಯಾಜ್ಯ ವಿಲೇವಾರಿ ಘಟಕ ನಮ್ಮ ಜಿಲ್ಲೆದಲ್ಲೇ ನಮ್ಮದು ಈಗ ಫಸ್ಟ್ ಪೊಸಿಷನ್ ಐತಿ, 2ನೇ ಪೊಸಿಷನ್ ಐತಿ. ಫಸ್ಟು ಅಂಚೆಟಿಗೇರಿ ಬಿಟ್ಟರೆ ಶರಿವಾಡ ಗ್ರಾಮ ಪಂಚಾಯತಿ ಏನೈತೆ ಅಂದ್ರೆ ಕಸ ವಿಲೇವಾರಿ ಘಟಕ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ವಸತಿ ಯೋಜನೆಯೊಳಗೆ ವಸತಿ ಯೋಜನೆ ಬಸವ ವಸತಿ ಇರ್ಬೋದು, ಪ್ರಧಾನಮಂತ್ರಿ ಆವಾಸ ಯೋಜನೆ ಇರ್ಬೋದು. ಅವು ಪ್ರಧಾನಮಂತ್ರಿ ಆವಾಸ ಯೋಜನೆಯಲ್ಲಿ ಏನು ಸೀನಿಯರಿಟಿ ಲಿಸ್ಟ್ ಅದಾವಲ್ಲ ಆ ಸೀನಿಯರಿಟಿ ಲಿಸ್ಟ್ ಪ್ರಕಾರನ ಆಗ್ತದೆ. ಬಸವ ವಸತಿ ಯೋಜನೆ ಯಾವಾಗಲೂ ಸರ್ಕಾರದಿಂದ ಬಂದಂಥ ಸಂದರ್ಭದಲ್ಲಿ ನಾವು ಅತಿ ಕಡು ಬಡವರು, ಮನೆ ಇಲ್ಲದಂಥವ್ರು, ಆಶ್ರಯ ಇರದಂಥವ್ರಿಗೆ ಮಾತ್ರ ಅವರಿಗೆ ಇದು ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಮಾಡ್ತಾಯಿದ್ದೀವಿ.